ಅಂತ ಹೇಳ್ತಾರೆ. ನಿಮ್ಮ ಮಗನೇ ಆ್ಯಕ್ಟಿಂಗ್ ಮಾಡಿರೋದು, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಜನ ಎಲ್ಲ. ಹೀರೋಯಿನ್ ಆಗಲಿ ಕಾನ್ಸೆಪ್ಟ್ ಆಗಲಿ ತುಂಬ ಚೆನ್ನಾಗಿದೆ ಸರ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಅದು ತುಂಬ ಯುವಕರ ತಂಡ, ಡೈರೆಕ್ಟರ್ ಇರ್ಬೋದು, ಕ್ಯಾಮ್ರಾಮ್ಯಾನ್ ಇರ್ಬೋದು, ಆ್ಯಕ್ಟ್ರ್ ಇರ್ಬೋದು, ಹೀರೋಯಿನ್ ಇರ್ಬೋದು, ಎಲ್ಲರೂ ಸಹ ವರ್ಷಗಟ್ಟಲೆ ಅದಕ್ಕೆ ಎಫರ್ಟನ್ನು ಹಾಕಿದ್ದಾರೆ. ಒಂದೇ ಕಡೆ ಸೇರಿ ಅದಕ್ಕೆ ಅಭ್ಯಾಸವನ್ನು ಮಾಡಿ ಅದಕ್ಕೆ ಸಿನಿಮಾಕ್ಕೆ ಏನೇನು ರೀತಿ ಬೇಕಂತೇಳಿ ನಮ್ಮ ಪ್ರೊಡ್ಯೂಸರ್ ಜಯರಾಮ್ ಸರ್ ಅವರು ಅದ್ಭುತವಾಗಿ ಹಣವನ್ನೇ ಸುರಿದಿದ್ದಾರೆ. ಯಾವುದರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಕಲರಿಂಗ್ ಗ್ರೇಡ್ ಎಲ್ಲ ಯುರೋಪಲ್ಲಿ ಮಾಡಿಸಿದ್ದಾರೆ. ಏನೇನು ಟೆಕ್ನಿಕಲ್ ಆಗಿ ಕ್ಯಾಮ್ರಾ ಏನೇನು ಬೇಕು, ಲೈಟ್ ಏನೇನು ಬೇಕು, ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡಿ ಅದರಲ್ಲಿ ತುಂಬಿದ್ದಾರೆ. ಮತ್ತು ಖುಷಿಯಾಗುತ್ತೆ, ಅವರ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು. ಈ ಸಿನಿಮಾದಲ್ಲಿ ತಾಯಿ ಮತ್ತು ಮಗನ ಸೆಂಟಿಮೆಂಟ್ ತುಂಬ ಅದ್ಭುತವಾಗಿದೆ. ಆಮೇಲೆ ಪ್ರೀತಿ ಗೆಲ್ಲುತ್ತೆ, ಪ್ರೀತಿ ಯಾವತ್ತೂ ಸಾಯಲ್ಲ ಅನ್ನುವಂಥದ್ದು ತೋರಿಸಿದ್ದಾರೆ. ಆಮೇಲೆ ಎಲ್ಲಿ ಬುಲ್ಲಿ ಮಾಡುವಂಥವ್ರು, ಪ್ರತಿಯೊಬ್ಬ ತಂದೆ ತನ್ನ ಮಗನಿಗೆ ಸಾಲದು, ನೀನು ಮಾಡಿರೋ ಇನ್ನೊಬ್ಬರಿಗೆ ನಾವು ಹೋಲಿಸ್ತೀವಿ ಸಾಲದು ಅಂತ ಎಲ್ಲ ಭಾಳ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಮೇಡಮ್? ಹೌದು, ತುಂಬ ಚೆನ್ನಾಗಿ ಬಂದಿದೆ. ಐ ಥಿಂಕ್ ಆ್ಯಕ್ಟರ್ಸು ಏನು ಕಾನ್ಸೆಪ್ಟ್ ಇತ್ತು ಅದನ್ನು ಚೆನ್ನಾಗಿ ಆ್ಯಕ್ಟ್ ಮಾಡಿ ಅದನ್ನು ಒಳ್ಳೆ ಡೆಪಿಕ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರವೀಣ್ ಶೆಟ್ಟಿ ಅವ್ರ ಡೆಬ್ಯೂ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ತುಂಬ ಸರ್, ಮೂವಿಯಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಜನ ಎಲ್ಲ ಅಭಿಪ್ರಾಯ ಚೆನ್ನಾಗಿದೆ ಅಂತೇಳಿ, ಕಾನ್ಸೆಪ್ಟ್ ಚೆನ್ನಾಗಿದೆ. ಅದರಲ್ಲಿ ನೀವು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿದೆ. ಎಲ್ಲ ಅಭಿಮಾನಿಗಳೆಲ್ಲ ಹೇಳ್ತಿದ್ದಾರೆ ಮೂವಿ ಭಾಳ ಚೆನ್ನಾಗಿದೆ ಅಂದರೆ ನಿಮ್ಮ ಅಭಿಪ್ರಾಯ ಸರ್? ಈಗ ಜನರು ಅಭಿಪ್ರಾಯ ಕೊಡಬೇಕು. ಬಟ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ವಿಭಿನ್ನವಾಗಿ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಖಂಡಿತವಾಗ್ಲೂ ಎಲ್ಲರದ್ದು ಪ್ರತಿಯೊಬ್ಬರ ಸಿನಿಮಾ ವಿಭಿನ್ನವಾಗೇ ಇರುತ್ತೆ. ಆ ವಿಭಿನ್ನತೆಯಲ್ಲಿ ನಮ್ಮದೊಂದು ವಿಭಿನ್ನತೆ ನಿದ್ರಾದೇವಿನೇ. ಹೊಸ ಕಾನ್ಸೆಪ್ಟ್, ಹೊಸ ಆಕ್ಟರ್ಸ್ ಎಲ್ಲ ಅಭಿಮಾನಿಗಳು ತುಂಬ ಇಷ್ಟಪಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಖಂಡಿತ ಮೂವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಒಳ್ಳೆ ಕಪ್ಪಲ್ಲು, ಕ್ಯೂಟ್ ಕಪ್ಪಲ್, ನೋಡೋಕ್ಕೊಂಥರ ಖುಷಿ ಆಗುತ್ತೆ ಸ್ಕ್ರೀನಲ್ಲಿ. ಮತ್ತು ಡೈರೆಕ್ಷನ್ ಕೂಡ ನಿರೂಪ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಸರ್, ಸಿನಿಮಾ ಹೊಸ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಅಂತ ಎಲ್ಲ ಅಭಿಮಾನಿಗಳೆಲ್ಲ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಹೆಂಗೆ? ಇದು ಒಂದು ಕಾನ್ಸೆಪ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸರ್. ನಾವು ಶೂಟಿಂಗ್ ಮಾಡೋಕ್ಕಿಂತ ಮುಂಚೆನೇ ಒಂದು ಇಂಟೆನ್ಷನ್ ಜೊತೆ ಬಂದಿರ್ತೀವಿ. ಕತೆ ಹೇಳಿದಾಗ ಜನ ಈ ಕಡೆ ನಗಬೇಕು, ಈ ಕಡೆ ಅಳಬೇಕು, ಈ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡೋದಕ್ಕೆ ನಾವು ಇಷ್ಟು ದಿನ ಹೋರಾಡಿದ್ದೀವಿ. ಸೊ ಜನ ಥಿಯೇಟ್ರಲ್ಲಿ ಕೂತಿ ನಕ್ಕಾಗ, ಅತ್ತಾಗ, ನಮ್ಮ ಕ್ಯಾರೆಕ್ಟರ್ ಜೊತೆ ಎಮೋಷನ್ ಜೊತೆ ಫ್ಲೋ ಆದಾಗ ನಮಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಒಬ್ಬ ಕಲೆಗಾರನಿಗೆ, ಒಬ್ಬ ನಟನಿಗೆ ಇದಕ್ಕಿಂತ ದೊಡ್ಡದು ಬೇರೆ ಏನಿಲ್ಲ. ತುಂಬ ಎಮೋಷ್ನಲ್ ಆಗಿದ್ದೀನಿ ಸರ್. ಮೇಡಮ್, ನೀವು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದೀರಾ. ಎಲ್ಲ ಇಷ್ಟಪಟ್ಟಿದ್ದಾರೆ ಸಿನಿಮಾನ. ಈ ಥರ ಸಿನಿಮಾ ತೆಗೆದಿದ್ದಕ್ಕೆ ಎಲ್ಲ ಖುಷಿಯಾಗಿದ್ದಾರೆ. ನಿಮ್ಮ ಅಭಿಪ್ರಾಯ? ಈಗ ಪರ್ಫಾರ್ಮೆನ್ಸ್ ಆಗಲಿ ಏನೇ ಆಗಲಿ, ಅದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ಸೀನ್ಸ್ ಚೆನ್ನಾಗಿರಬೇಕು, ಕತೆ ಚೆನ್ನಾಗಿರಬೇಕು. ಆವಾಗನೇ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ನಾವು ಕತೆ ಮೇಲೆ ನಮಗೆ ತುಂಬ ನಂಬಿಕೆ ಇತ್ತು. ಈಗ ಆಡಿಯನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಈ ಶೋ ಅಲ್ಲಿ ಎಲ್ಲರಿಗೂ ತುಂಬ ಇಷ್ಟಪಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲರೂ ರಿಯಾಕ್ಷನ್ ನೋಡಿದಾಗ. ಸೊ ಸರ್, ನೀವು ಸಿಂಚಿನ ಟಿವಿ ಅಂತ ಬಂದಿರೋದು. ಸೊ ಹೇಗಿದೆ ಸರ್ ರೆಸ್ಪಾನ್ಸ್? ಎಷ್ಟು ಖುಷಿ ಆಗ್ತಾ ಇದೆ ಇದು ಮೂವಿ ರಿಲೀಸ್ ಆಗಿರೋದ್ರಿಂದ ನಿಮಗೆ? ಆಡಿಯನ್ಸ್ ರೆಸ್ಪಾನ್ಸ್ ನೋಡಿಬಿಟ್ಟು ತುಂಬ ಖುಷಿ ಆಗ್ತಾ ಇದೆ. ಬೇಸಿಕಲಿ ಈಗ ನಾವು ಎಫರ್ಟ್ ಹಾಕಿರ್ತೀವಿ, ಬಟ್ ಅದು ಆಡಿಯನ್ಸ್ ತನಕ ರೀಚ್ ಆಗುತ್ತೋ ಇಲ್ಲೋ ಅನ್ನೋದು ನಮ್ಮ ತಲೆಯಲ್ಲಿ ಯಾವಾಗಲೂ ಇರುತ್ತೆ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲರೂ ಥಿಯೇಟರ್ಲೆಲ್ಲ ಸಿಳ್ಳೆ ಎಲ್ಲ ಹೊಡೆದು ಇವಾಗೆಲ್ಲ ಹೊಡ್ತಾ ಇದ್ದಾರೆ. ಹೆಂಗೆ ಅನ್ನಿಸ್ತಾ ಇದೆ ಸರ್? ಅದು ಕೆಲವು ಚಿಕ್ಕ ರೆಸ್ಪಾನ್ಸ್ ಇರುತ್ತೆ. ನಾವು ಯಾವುದೋ ಒಂದು ಲೈನ್ ಆ್ಯಡ್ ಮಾಡಿರ್ತೀವಿ, ಆ ಲೈನಿಗೆ ಎಲ್ಲೋ ಒಂದು ಕಡೆ ಜನ ನಕ್ಕಿರ್ತಾರೆ. ಆ ಥರದ್ದು ಕೆಲವು ಚಿಕ್ಕ ಮೊಮೆಂಟ್ಸಲ್ಲಿ ನಮಗೆ ರೆಸ್ಪಾನ್ಸ್ ಸಿಕ್ಕಾಗ ತುಂಬ ಖುಷಿ ಆಯಿತು. ಜನ ಕನೆಕ್ಟ್ ಆಗ್ತಿರೋದು ತುಂಬ ಖುಷಿ ಇದೆ. ಆಮೇಲೆ ಆ ಫೀಲ್ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋ ಫೀಲ್ನ ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ನಮ್ಮ ಡೈರೆಕ್ಟ್ರು. ಆಮೇಲೆ ನಾವು ಪ್ರತಿಯೊಂದು ಸೀನು ಏನು ಅಂದ್ಕೊಂಡಿದ್ದೀವಿ ಅದನ್ನು ಎಂಜಾಯ್ ಮಾಡ್ತಿದ್ದಾರೆ. ಎಲ್ಲಿ ಎಮೋಷನ್ ಇದೆ ಅವರು ಎಮೋಷನ್ ತೊಗೋತಾ ಇದ್ದಾರೆ. ಫನ್ ಎಲ್ಲಿ ಬರುತ್ತೆ ಅವರು ಚೆನ್ನಾಗಿ ನಗ್ತಾ ಇದ್ದಾರೆ. ಸೊ ಓವರಾಲ್ ಒಂದು ಫೀಲ್